ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ತಿತಮಹಂ ವಿಭುಮಾರ್ತಿನೀಶಂ ವಂದೇ ಭವಗ್ನಮವರಾಸವಸಿದ್ಧವನ್ನೇ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಶ್ಚೈವ ಕಿಮಕುರ್ವತಪಂಜಯ ಶ್ರೀ ಗುರುಭ್ಯೋ ನಮಃ. ಸಂಜಯ ಧೃತರಾಷ್ಟ್ರನ ಪ್ರಶ್ನೆಗೆ ತನ್ನವರು ಏನು ಮಾಡಿದ್ರು ಅಂತ ತಿಳಿಸಿದ. ಅದರೊಟ್ಟಿಗೆ ಪಾಂಡವರು ಏನು ಮಾಡಿದ್ರು ಅಂತ ಕೇಳಿದ್ದಕ್ಕೆ ಪಾಂಡವನ ಬಗ್ಗೆ, ಅದರಲ್ಲಿ ಪಾಂಡವರ ಐವರು ಇದ್ದರೂ ಸಹ ಕಣದಲ್ಲಿ ಪ್ರಮುಖವಾಗಿ ಕೃಷ್ಣನನ್ನು ಹಂಚಿಕೊಂಡವ, ಮೆಚ್ಚಿಕೊಂಡವ, ತನ್ನ ರಥದಲ್ಲಿ ಗೋಲಿ ಮಾಡಿಕೊಂಡು ಕೆಲವು ತೋರಿಸಿದವ ಮಧ್ಯಮ ಪಾಂಡವ. ಅರ್ಜುನನ ಬಗ್ಗೆ ಉತ್ತರ ಕೊಟ್ಟ ಸಂಜಯ ಮೊದಲಿಗೆ. ಅದಕ್ಕೂ ಮೊದಲಿಗೆ ಪಾಂಡವರ ಐವರ ಶಂಕನಾದದ ಚಿಂತನೆಯನ್ನು ತಿಳಿ ಹೇಳಿ, ಕಣದಲ್ಲಿ ನಿಂತು ಹೋರಾಡಲು ಬಯಸಿದ ಅರ್ಜುನನ ವೈಭವವನ್ನು ಧೃತರಾಷ್ಟ್ರನಿಗೆ ಮನದಟ್ಟಾಗುವಂತೆ ಹೇಳಿ ಅರ್ಜುನನ ಪ್ರತಿಷ್ಠೆ ಮಾಡುತ್ತಾನೆ, ಅರ್ಜುನನನ್ನು ತೋರಿಸಿಕೊಡುತ್ತಾನೆ. ಮುಂದಿನ ಬೆಳವಣಿಗೆ ಏನಾಯಿತು ಅಂತ ಹೇಳುತ್ತಾರೆ. ಋಷಿಕೇಶಂ ತದಾ ವಾಕ್ಯಮಿದಮಾಹ ಮಹೀಪತೆ ಸೇನೆಯೋರ್ಭಯೋ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ. ಋಷಿಕೇಶಂ ತದಾ ವಾಕ್ಯಂ ಇದಂ ಆಹ ಮಹೀಪತೆ, ಕರಿತಾನೆ ಸಂಜಯ, ಓ ರಾಜನೇ. ಆಗ ಅರ್ಜುನ ಋಷಿಕೇಶನಲ್ಲಿ ಈ ನುಡಿಯನ್ನು ಆಡಿದ, ಹೀಗೆ ಹೇಳಿದ. ಋಷಿಕೇಶಂ ತದಾ ವಾಕ್ಯಂ ಇದಂ ಆಹ, ಮಾತನ್ನು ಹೇಳಿದ. ಮಾತನ್ನು ಹೇಳಿದ ಅಂತಾದ ನಂತರ ಮಧ್ಯದಲ್ಲಿ ಅರ್ಜುನ ಮಾತ ಇಲ್ಲ. ಮಾತನ್ನು ಹೇಳಿದ ಅಂತ ಆಯ್ತು, ಮತ್ತೆ ಅರ್ಜುನ ಮಾತು ಹೇಳುವುದು. ಅರ್ಜುನ ಹೇಳಿದ ಅಂತ ಇದನ್ನು ಹೇಳುದು, ಇದನ್ನು ಆಗ ಅಂತ ಆಗಿ ಆಯ್ತು. ಹೀಗೆ ಹೇಳಿದ ಅಂತ ಆಯ್ತು. ಪಾಂಡವ ಇದನ್ನ ಪಾಂಡವನು ಹೀಗೆ ಹೇಳಿದ ಅಂತ ಹೇಳಿದ್ರಂತ ಇನ್ನೇನು ಬಂದಿತ್ತು. ದ್ರೋಣರ ಹತ್ತಿರ ಬಂದು ರಾಜ ವಚನ ಬ್ರವೀತುಂದ, ದುರ್ಯೋಧನ ಮಾತು ಆಡಿದ ಅಂತ. ಮತ್ತೆ ದುರ್ಯೋಧನ ರಾಜ ಹಾಕಿದ್ದಾರೆ, ಹಾಕ್ತಿಲ್ಲ, ಹಾಕುವುದಿಲ್ಲ. ವ್ಯಾಸರ ಕ್ರಮ, ವ್ಯಾಸರು ಹಿಂದಿನ ಗೆರೆಯಲ್ಲಿ ಒಂದೊಮ್ಮೆ ಅವನು ಹೇಳಿದ ಅಂತ ಹೇಳಿದರೆ ಹೇಳಿಕೊಂಡು ಹೋಗುವುದೇ, ಹೇಳುವುದು ಹೇಳದೇ ಇದ್ರೆ ಸಾಕು. ಅದನ್ನು ಮೊದಲು ಧೃತರಾಷ್ಟ್ರ ವಾಚ, ಧೃತರಾಷ್ಟ್ರ ಕೇಳಿದ, ಪ್ರಶ್ನೆ ಮಾಡಿದ ಸಂಜಯನ ಹತ್ರ, ಕಿಮಕುರು ಅಥ ಸಂಜಯ ಅಂತ. ಸಂಜಯ ಏನು ಮಾಡಿದ್ದು? ಆ ನಂತರ ಸೀದಾ ಸಂಜಯನ ಮಾತು, ಅದಕ್ಕೋಸ್ಕರ ಸಂಜಯ ವಾಚ ಅಂತ ಹೇಳಿದ್ರು. ಸಂಜಯ ಹೇಳಿದ ಅಂತ ಅವನು ವಾಕ್ಯ. ಈಗ ಸಂಜಯ ಹೇಳ್ತಾನೇ ಇದ್ದಾನೆ, ಯಾರು ಶಂಕ ಓದಿದ್ರು, ಯಾರ ಹತ್ತಿರ ಯಾರು ಮಾತಾಡಿದ್ರು, ಅದಕ್ಕೆ ಯಾರು ಉತ್ತರ ಕೊಟ್ಟರು, ಹೇಳಿಕೊಂಡು ಹೋಗ್ತಾ ಇದ್ದಾನೆ. ಹೇಳಿ ಕೇಳಿದ್ದು ಹೇಳಿದ. ಹೀಗೆ ಅರ್ಜುನ ಋಷಿಕೇಶನಲ್ಲಿ ಮಾತಾಡಿದ. ಏನು ಮುಂದೆ ಹೇಳುವುದೇ, ಮತ್ತೊಮ್ಮೆ ಅರ್ಜುನ ಮಾತೇ ಇಲ್ಲ. ಇದು ಹಿಂದಿನ ಹಳೆಯ ಗ್ರಂಥಗಳಲ್ಲಿರತಕ್ಕ ವ್ಯವಸ್ಥೆ. ನಾವಿವತ್ತು ಅದನ್ನು ಸಂಪಾದನೆ ಮಾಡುವಾಗ ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮ ಗೆರೆಗಳನ್ನೆಲ್ಲ ಹಾಕಿಬಿಟ್ಟಿದ್ದೇವೆ. ಇದು ಉವಾಚ ತಂತ್ರಕ್ಕೆ ವಿರುದ್ಧ ಇಂತಹ ಮಾತುಗಳ ಮಧ್ಯೆ ಬರುವಂಥದ್ದು. ಹೀಗೆ ಎಷ್ಟೋ ಕಡೆ ಉವಾಚ, ಇಲ್ಲದಲ್ಲಿ ಉವಾಚ, ಹಾಕ್ತೇನೆ ಉವಾಚ, ಇಲ್ಲ ಇರಬೇಕಾದ ಉವಾಚ ಹೇಳ್ತೇವೆ ನಾನು. ಹಾಗೆಲ್ಲ ಆಗಿದೆ ಬೇಕಾದಷ್ಟು ಪುಸ್ತಕಗಳಲ್ಲಿ. ಅದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ. ಒಂದು ಹಾಕ್ಲಿಕ್ಕಿದ್ರೆ ಮೊದಲು ಹಾಕ್ಬೇಕಿತ್ತು ರಾಜ ವಚನ ಬ್ರವೀ ಪಶ್ಯೈತ ಹೇಳುವ ಮುಂಚೆ ದುರ್ಯೋಧನ ಉವಾಚ ಅಂತ ಬೇಕಾಗ್ತದೆ. ಅಲ್ಲಿ ಬೇಡ ಅಂದ್ರೆ ಇಲ್ಲಿ ಬೇಡ. ಮತ್ತು ಹಿಂದಿನ ತಾಳವಾರಗಳಲ್ಲಿ ಉವಾಚ ಅಂತ ಬರೆಯುವುದಿಲ್ಲ. ವ್ಯಾಸರು ಯಾರು ಅಂತ ಮಾತ್ರ ಹೇಳೋದು, ಧೃತರಾಷ್ಟ್ರ ಅಷ್ಟೇ. ಯಾಕೆಂದ್ರೆ ಅವನು ಹೇಳಿದ್ದು ಅಲ್ಲ, ಅವನು ಕೇಳಿದ್ದು. ಆದ್ರಿಂದ ವ್ಯಾಸರಿಗೆ ಗೊತ್ತು ಇದು ಹೇಳಿದ್ದು ಕೇಳಿದ್ದು ಅಂತ. ಆದ್ರಿಂದ ಕೆಲವು ಕಡೆಯಲ್ಲಿ ಅಲ್ಲೆಲ್ಲ ವಾಚವೂ ಬರೆಯದೆ ಕೇವಲ ಧೃತರಾಷ್ಟ್ರ, ಸಂಜಯ, ಶ್ರೀ ಭಗವಾನ್, ಶ್ರೀಶುಕ ಹೀಗೆ ಇರುವುದು. ಭಾಗವತ ಪುಸ್ತಕದ ತಾಳವಾರಗಳಲ್ಲೆಲ್ಲ ಎಲ್ಲ ಕಡೆ ಶ್ರೀಶುಕ ಅಷ್ಟೇ, ರಾಜ ಅಷ್ಟೇ. ರಾಜ ಅಂದ್ರೆ ಪರೀಕ್ಷಿತ ಅರ್ಥ. ಇದು ನೋಡ್ಬೇಕಾದ್ದಿಲ್ಲ. 600-800 ವರ್ಷದ ಹಳೆಯ ಮ್ಯಾನುಸ್ಕ್ರಿಪ್ಟ್ಗಳಲ್ಲಿ ಈ ರೀತಿಯಾಗಿರತಕ್ಕದ್ದನ್ನು ನಾವು ಇವತ್ತು ನೋಡ್ಲಿಕ್ಕೆ ಬರ್ತದೆ.
ಅದರ ಹಾಗೆ ಆಚಾರ್ಯರು ಕೃಷ್ಣಾಮೃತ ಮಹಾನಾಮ ಅಂತ ಒಂದು ಕೃತಿ ಬರೆದಿದ್ದಾರೆ, ಸಣ್ಣದು, 200-300 ಶ್ಲೋಕದ್ದು, 200-225 ಶ್ಲೋಕದ್ದು. ಅದರಲ್ಲೆಲ್ಲ ಜೀವನದ ಆಧ್ಯಾತ್ಮಿಕ ನಡೆಗಳನ್ನೆಲ್ಲ ವಿತರಿಸಿದ್ದಾರೆ. ಎಲ್ಲೆಲ್ಲಿಲ್ಲದ ಪುರಾಣ ಶ್ಲೋಕಗಳನ್ನೆಲ್ಲ ಅದರಲ್ಲಿ ಉಲ್ಲೇಖ ಮಾಡುತ್ತಾರೆ. ಆಗ ಹಾಗೆ ಬರೀತಾರೆ, ರುಕ್ಮಾಂಗದ ಅಷ್ಟೇ, ನರ್ಮಧ್ವಜ ಅಷ್ಟೇ, ಅಂದ್ರೆ ರುಕ್ಮಾಂಗ ಹೇಗೆ ಹೇಳಿದ ಏಕಾದಶಿ ಬಗ್ಗೆ ಹೇಳಿ, ಉವಾಚ ಅಂತ ಇಲ್ಲ ಅಲ್ಲಿ ಎಲ್ಲಿಯೂ. ಹಾಗಾಗಿ ಪುರಾಣಗಳಲ್ಲಿ ಎಲ್ಲಿ ಉವಾಚ ಬರುವುದಿಲ್ಲ, ಯಾರು ಬರೀ ಹೇಳುತ್ತಾರೆ ಎನ್ನುವುದರ ಬಗ್ಗೆ ನಿರ್ದೇಶ ಇರುತ್ತದೆ. ಅದು ಇಟ್ಟುಕೊಂಡು ಇಲ್ಲಿ ಬೇಕೇ ಇಲ್ಲ, ಇಲ್ಲಿ ಇನ್ನೂ ಇಲ್ಲ. ಹಾಗೆ ಅರ್ಜುನ ಏನು ಹೇಳಿದ ಎನ್ನುವುದನ್ನೇ ಸಂಜಯ ಹೇಳ್ತಾ ಇದ್ದಾನೆ. ಹಿಂದೆ ದುರ್ಯೋಧನ ಏನು ಹೇಳಿದ ಎನ್ನುವುದನ್ನು ಸಂಜಯನೇ ಹೇಳಿದ. ಈಗ ಅರ್ಜುನನ ಮಾತಾಗಿ ಹೇಳ್ತಾನೆ, ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಮತೆ, ಓ ರಾಜನೇ ಮತ್ತೆ ಹೇಳ್ತಾನೆ. ಹಿಂದಮೆ ಕರೆದಿದ್ದ, ಶಬ್ದವೇರು ಮಾಡಿ ಕರೆದಿದ್ದ ಪೃಥ್ವೀಪತೆ ಅಂತ. ಈಗ ಮಹೀಪತೆ ಅಂತ ಹೇಳ್ತಾರೆ, ಮಣ್ಣಿನ ಅರಸನೇ ಅಂತ ಹೇಳಿಕೊಂಡು. ಮಹಿ ಅಂದ್ರೆ ನೆಲ, ನೆಲದೊಡೆಯನೇ, ರಾಜನೇ. ಇನ್ನು ರಾಜ್ಯಕ್ಕಾಗಿ ಇಬ್ಬರು ಮಕ್ಕಳು ಹೋರಾಡ್ತಾ ಇದ್ದಾರೆ. ನಿನ್ನ ಮಕ್ಕಳು ಮತ್ತೆ ನಿನ್ನ ತಮ್ಮನ ಮಕ್ಕಳು ಏನ್ ಮಾಡಿದ್ರು ನೀನು ಕೇಳಿಕೊಂಡೆ. ನೀನು ಎಲ್ಲಿ ಕೂತ್ ಕೇಳ್ತಾ ಇದ್ದೀಯಾ? ಸಿಂಹಾಸನದ ಮೇಲೆ ಕೂತ್ ಕೇಳ್ತಾ ಇದ್ದೀಯಾ? ಸಿಂಹಾಸನದಲ್ಲಿ ಇನ್ನೂ ಬದ್ಧನಾಗಿ ಕೇಳ್ತಾ ಇದ್ದೀಯಾ? ಮುಗಿಯಿತು, ನೀನಿನ್ನು ಸಿಂಹಾಸನದ ಹಕ್ಕನ್ನು ಪಡ್ಕೊಳ್ಳುತ್ತಿ ಅನ್ನುವ ನೆಲೆಯಲ್ಲಿ ಮತ್ತೆ ಮತ್ತೆ ಮೂದಲಿಸುವ ಹಾಗೆ ರಾಜನೇ, ನೆಲದೊಡೆಯನೇ ಅಂತ ಹೇಳಿ ತಮಾಷೆ ಮಾಡುತ್ತಾರೆ. ತಮಾಷೆ ಮಾಡ್ತಾ ನೆನಪು ಮಾಡಿಸ್ತಾನೆ, ನೀನು ರಾಜ್ಯಕ್ಕಾಗಿ ಆತರದೆ ಜವಾಬ್ದಾರಿಯನ್ನು ನುಣುಚಿಕೊಳ್ಳಬೇಡ. ಇವತ್ತಿನ ಯುದ್ಧಕ್ಕೆ ನೀನು ಹೊಣೆ. ಸಂಜೆ ಹೇಳಿದರು, ರಾಜ್ಯದ ಯುದ್ಧಕ್ಕೆ ರಾಜ ಹೊಣೆ. ಯಾವಾಗಲೂ ಗೆದ್ರು ಹೆಸರಿಸುವುದು ರಾಜನನ್ನೇ, ಸೋತು ಹೆಸರಿಸುವುದು ರಾಜನನ್ನೇ ಎನ್ನುವುದು ನೆನಪಿಟ್ಟುಕೊಳ್ಬೇಕು. ನಾವು ಯುದ್ಧಕ್ಕೆ ತೆರಳಿದವರು ಮಂತ್ರಿ ಮಾಡಬೇಕಿರಬಹುದು, ಸೇನಾಪತಿಗಳು ಪದಾಧಿಗಳಿರಬಹುದು, ಸತ್ತವರು ಅವರೇ ಆಗಿರಬಹುದು. ಆದರೆ ಗೆದ್ದರು ಯಾರು ಹೇಳುವುದಿಲ್ಲ ಅವರನ್ನು. ಮತ್ತೆ ಗೆದ್ದದ್ದು ಯಾರು ಹೇಳಿದ್ರೆ ರಾಜ, ರಾಜ ಜೈ ಅಂತ ಹೇಳ್ತಾರೆ, ರಾಜ ಗೆದ್ದ. ಸೋತದ್ದು ರಾಜ ಸೋತ ಅಂತ, ಆ ದೇಶದ ರಾಜ ಸೋತ, ಅವನನ್ನು ಹೊತ್ತೆ ಇಟ್ಟುಕೊಂಡ್ರು ಹೇಳ್ತಾರೆ. ಸತ್ತವರು ಎಷ್ಟು ಜನ ಇದ್ದಾರೆ. ಹಾಗಾಗಿ ಗೆದ್ರು ಸೋತರು ಹೆಸರು ಬರುವುದು ರಾಜನಿಗೆ. ನೀನು ಕೂತಿದ್ದೀಯ, ಅದು ನಮ್ಮ ಈ ಕಥೆಯಿಂದ ಮತ್ತೆ ಕರೆ. ಹೊಣೆಗಾರ ನೀನು, ಮಕ್ಕಳನ್ನು ಹೊಣೆ ಮಾಡಬೇಡ. ಏನು ಅಲ್ಲ, ಎಷ್ಟೋ ಬಾರಿ ದುರ್ಯೋಧನದ ಮೇಲೆ ಭಾರವನ್ನು ಹಾಕಿ ಅವನು ಮೊದಲೇ ಕಣ್ಣು ಮುಚ್ಚಿ ಕೂತವ, ಕಿವಿ ಮುಚ್ಚಿದು ಹೇಳ್ತಾನೆ. ಅದಕ್ಕೆ ಸಂಜೆ ಚುಚ್ಚುತ್ತಾನೆ ಕಿವಿಗೆ, ನಿನ್ಗೆ ಕಣ್ಣು ಕಾಣದಿದ್ರೆ ತೊಂದರೆ, ಕಿವಿ ಕೇಳತ್ತಲ್ಲ. ನೀನು ರಾಜ ಅಂತ ಹೇಳಿಕೊಂಡು ಯುದ್ಧಕ್ಕೆ ನಿನ್ನ ಮಕ್ಕಳನ್ನು ಬಲಿ ಕೊಡಬೇಡ. ಇದಕ್ಕೆಲ್ಲ ದುರ್ಯೋಧನನದ್ದೇ ಷಡ್ಯಂತ್ರ ಅಂತ ಹೇಳಬೇಡ. ನನ್ನ ಮಗ ಹೇಳಿದ್ದು ಕೇಳೋದಿಲ್ಲ ಹೇಳಬೇಡ. ಹೇಳಿದ್ದು ಕೇಳಲಿ ಕೇಳದಿರಲಿ, ಹೆಸರು ನಿನಗೆ, ನೀನೇ ನಡೆಸಿ. ಇದು ಹಿಂದೆ ಇದು ಅರ್ಥ ಆಗಬೇಕಾದ್ರೆ ಹಿಂದೆ ಕೃಷ್ಣ ಹೇಳಿದ್ದು ಕೇಳಬೇಕು. ಕೃಷ್ಣ ಬಂದವನು ಹೇಳಿದ್ದ, ಸಯ್ಯಾಯಂತಹ ಶಮೋ ರಾಜನ್ ಅಂತ. ಧೃತರಾಜ ಸಿಂಹಾಸನದಲ್ಲಿ ಕೂತಾಗಲಿ ಕೃಷ್ಣ ಸಂಧಾನದಲ್ಲಿ ಹೇಳಿದ್ದ, ನಿನ್ನ ಹತ್ತಿರ ಇದೆ ಶಾಂತಿ ಕರ್ಮ ಅಂದ. ನೀನು ಶಾಂತಿ ಹೇಳಿದ್ಯಾ? ಶಾಂತಿ. ನೀನು ಯುದ್ಧ ಹೇಳಿದ್ಯಾ? ಯುದ್ಧ. ನಿನ್ನ ಕೈಯಲ್ಲಿದೆ ಅಂತ ಹೇಳಿದ್ದ, ಬೆಟ್ಟು ಮಾಡಿ ತೋರಿಸಿದ್ದ. ಅದಕ್ಕೂ ಮೊದಲು ದುರ್ಯೋಧನ ಹುಟ್ಟುವಾಗಲೇ ಆಗಲೂ ಅವನು ದುರ್ಯೋಧನ ತೋರಿಸ್ತಿದ್ದ. ದುರ್ಯೋಧನ ಅಂತ ಹೇಳಿ ನಾನು ಮಕ್ಕಳು ಕೇಳುವುದಿಲ್ಲ, ಮಕ್ಕಳು ಕೇಳುವುದಿಲ್ಲ ಅಲ್ಲ, ನೀನು ಆಗುವುದಿಲ್ಲ ಹೇಳಿದ್ರೆ ಮಕ್ಕಳು ಕೇಳೇ ಕೇಳಿದ್ರೆ ಆಗುವುದಿಲ್ಲ. ದಾಳ ಉರುಳಿಸಲಿಕ್ಕೆ ಹೋದ್ರು ಕೌರವರು. ಆಗ ಧೃತರಾಷ್ಟ್ರ ಹೇಳಿದ ಬೇಡ ಅಂತ. ಇಲ್ಲ ಆಗಲೇಬೇಕು ಹಠ ಮಾಡಿದ್ರು ಶತ್ರಿ ಎಲ್ಲ ಸೇರಿ. ಆಗ ದುರ್ಯೋಧನ ಒಂದು ಮಾತು ಹೇಳಿದೆ, ಎಷ್ಟೋ ಜನ ಗೊತ್ತಿಲ್ಲದು. ಧೃತರಾಷ್ಟ್ರ ಹೇಳ್ತಾನೆ, ಈಗ ನಾವು ಏನೊಂದು ಆಡುತ್ತೇವೆ, ಈ ಆಡುವುದರಲ್ಲಿ ಬರತಕ್ಕಂಥ ಪುಣ್ಯ ನಿನಗೂ ಇದೆ ಅಂತ. ಆಗ ಧೃತರಾಷ್ಟ್ರ ಒಳ್ಳೆಯ ದೃಷ್ಟಿಯಿಂದ ಲೆಕ್ಕಾಚಾರ ಮಾಡಿ ಹೇಳಿಬಿಟ್ಟ, ನನಗೆ ಬೇಡ ಅಂದ. ಈ ಆಟದಲ್ಲಿ ಬರತಕ್ಕಂತಹ ಪಾಪ ಪುಣ್ಯಗಳು ನಿನಗೇ ಇರಲಿ ಅಂತ ಹೇಳಿಬಿಟ್ಟ. ಇಷ್ಟು ಚೆನ್ನಾಗಿ ಆಟದ ನೆಲೆಯಲ್ಲಿ ನನಗೆ ಬೇಡ ಅದರ ಫಲ ಅಂತ ಬಿಟ್ಟವ ಈಗ ಯುದ್ಧಕ್ಕಾಗುವಾಗ ಯಾಕೆ ನಿಂತ? ನನಗೆ ಸಂಬಂಧ ಇಲ್ಲ ಅಂತ ಹೇಳಬಹುದಿತ್ತು, ನಾನು ಬರುವುದಿಲ್ಲ ಅಂತ ಹೇಳ್ತಿದ್ದ. ಇದು ಮಾಡಲಿಲ್ಲ, ಇದೊಂದು ಬೇಕು ಮಾತ್ರ ಈ ಕಥೆ ಅಂತ. ನೀನಿನ್ನು ಹೊರಸತ್ತಿಗೆ ಅಂಟಿಕೊಂಡಿದ್ದೀಯ. ದುರ್ಯೋಧನ ಹುಟ್ಟುವಾಗಲೇ ಮುಹೂರ್ತ ನೋಡಿ ಹೇಳಿದರು, ಇವನೊಬ್ಬನಿಂದಾಗಿ ಮುಂದೆ ವಂಶ ನಾಶ ಆಗುತ್ತೆ ಅಂತ. ಅದಕ್ಕೇನ್ ಮಾಡ್ಬೇಕು ಕೇಳಿದರೆ ಪ್ರಾಯಶ್ಚಿತ್ತ ಹೇಳಿದ್ದೆವು, ಬಿಟ್ಟು ಬಿಡಿ ಅವನನ್ನು ಅಂತ. ಅಯ್ಯೋ ಮಗ ಬಿಡಿ, ಯಾಕೆ ಒಬ್ಬ ಬಿಟ್ಟರೆ 99 ಉಳಿತದೆ.
ಏನಾಯ್ತು ಕೇಳ್ತಾರೆ, ತೆಗೆ ಏಕಂ ಕುಲಸ್ಯಾರ್ಥೆ. ಒಂದು ಮನೆ ಒಳ್ಳೆಯದಾಗುವುದಾದ್ರೆ ಒಬ್ಬನನ್ನು ಹೊರಗಿಟ್ಟರೆ ತಪ್ಪಿಲ್ಲ ಅಂತ ಹೇಳಿ. ಯಾಕೆ ಮನೆ ಉದ್ಧಾರ ಆಗತ್ತಲ್ಲ, ಒಂದು ಕುಲ ಬೆಳೆಯುತ್ತಲ್ಲ. ಗ್ರಾಮಸ್ಯಾರ್ಥೆ ಪುರಂತೆಗೆ, ಊರು ಉದ್ಧಾರ ಆಗುವುದಾದ್ರೆ ಒಂದು ಮನೆಯನ್ನು ಹೊರಗಾಕಿದ್ದು ತೊಂದರೆ ಇಲ್ಲ ಅಂತ. ಗ್ರಾಮಂ ಜನಪದಸ್ಯಾರ್ಥೆ, ಇಡೀ ದೇಶಕ್ಕೆ ಒಳ್ಳೆದಾಗಬೇಕಾದ್ರೆ ಒಂದು ಹಳ್ಳಿಯನ್ನು ಹೊರಗಾಗಿ ಪರವಾಗಿಲ್ಲ ಅಂತ. ಆತ್ಮಹತ್ಯೆ ಪ್ರೀತಿಗೆ ತನಗಾಗಿ ನೆಲೆಬಿಟ್ಟರು ಪರವಾಗಿಲ್ಲ ಅಂತ. ಹೀಗೆ ಬಹಳ ಸುಂದರವಾಗಿ ಒಬ್ಬನನ್ನು ಹೊರಗಾಗಲಿಕ್ಕೆ, ದುರ್ಯೋಧನವನ್ನು ಹೊರಗಿಡ್ಲಿಕ್ಕೆ ಯುದ್ಧನೇ ಹೇಳಿದ್ದಾನೆ. ಗಾಂಧಾರಿ ಒಪ್ಪಿದ್ಲು, ಅಂಟಿಕೊಂಡದ್ದು ಯಾರು? ನೀನು ಧೃತರಾಷ್ಟ್ರ. ಸಂಜೆ ಹೇಳ್ತಾನೆ, ಇದರಲ್ಲಿ ಯೋಚನೆ ಮಾಡಿತು, ನೆಲ ಬೇಕು, ನೆಲದ ಅರಸ ಬೇಕು ಅಂತ ಹೇಳಿಕೊಂಡು ಮುಂದಿನ ಸಂತಾನಕ್ಕಾಗಿ ಹಾಕರದವನನ್ನು ಉಳಿಸಿ ಅವನ ಬಿತ್ತುರಿಯಲ್ಲಿ ನೀನು ಮತ್ತೆ ಸಿಂಹಾಸನಕ್ಕೆ ಬದ್ಧನಾಗಿದ್ದೀಯಲ್ಲ ಓ ರಾಜನೇ ಅಂದ, ಮಹಿಪತೆ ಅಂದ. ಇಲ್ಲ, ಕೃಷ್ಣ ಇದ್ದಾನೆ, ಯುದ್ಧಕ್ಕೆ ಅವನು ಬಂದಿದ್ದಾನೆ, ನಾನು ಮಾತ್ರ ಶಾಂತಿ ಪ್ರಿಯ ಅಂತ ಆಗ್ಬೇಕು ಅಂತ ಹೇಳಿದ್ದಲ್ಲ. ಕೃಷ್ಣನು ಯುದ್ಧ ಪ್ರಿಯನೇ. ಎಲ್ಲರೂ ಹೇಳುವುದು ಹೀಗೆ. ಇವತ್ತಿನವರೆಗೂ ಬೇಗನೆ ಇರುವುದು. ಸಂಶೋಧಕರು ಅಂತ ಹೇಳಿಕೊಂಡವರು ತಲೆ ತಿನ್ನುವರು ಹೀಗೆ ಮಾತಾಡ್ತಾರೆ. ಎಲ್ಲ ಇವತ್ತು ನಡೆಯತಕ್ಕಂಥ ಆಚೆ ಈಚಿನ ತಾಳಗುದ್ದಳೆ ಉಂಟಲ್ಲ ಮದ್ದಳೆಗಳು, ಅದು ಹೀಗೆ ಮಾಡುದು. ಕೃಷ್ಣನೇ ಯುದ್ಧ ಮಾಡಿಸಿದ್ದು ಅನ್ನೋ ಹಾಗೆ. ತಾನು ತನ್ನ ತುಕಡಿ ಕೊಟ್ಟ, ತಾನು ಮತ್ತು ನಿಂತ, ಚಂದ ನೋಡಿದ, ಹಾಗೆ ಮಾಡಿ ಹೀಗೆ ಮಾಡಿ ಹೇಳಿದ. ಭೀಷ್ಮ ಬೀಳ್ಲಿಕ್ಕೂ ಕೇಳಿದ, ದ್ರೋಣ ನಿಲ್ಲಿಸ್ಲಿಕ್ಕೂ ಕೇಳಿದ, ಏನ್ ಮಾಡ್ಬೇಕೆಂತ ಹೇಳಿಕೊಟ್ಟ. ಕೃಷ್ಣನಲ್ಲಿ ಕೇಳಬೇಕ, ಒಮ್ಮೆ ಆದ್ರೂ ಕೃಷ್ಣನಲ್ಲಿ ಕೇಳಲಿಲ್ಲ, ವಿದುರ ಕೇಳಿಲ್ಲ. ಕೃಷ್ಣ ಉತ್ತರಿಸಿದ, ನಾನು ಬಂದದ್ದೇ ಯುದ್ಧ ನಿಲ್ಲಿಸ್ಲಿಕ್ಕೆ ಅಂದ. ನನ್ನಂ ಬ್ರೂಯ ಧರ್ಮಿಷ್ಠ ಮುದ ಅಸೃತ ಅಸುಹೃದ ತತ ಷಡ್ಡೋ ನಾರಾಯತ್ ಕೃಷ್ಣ ಸಂರಬ್ಧನ ಕುರು ಪಾಂಡವಾನ್. ಹೀಗೆ ಮಾತಾಡಿದ. ಯುದ್ಧಕ್ಕಾಗಿ ಎದುರು ನಿಂತ ಕೌರವರನ್ನು ಪಾಂಡವರನ್ನು ಕೃಷ್ಣ ತಡಿಲಿಲ್ಲ ಅಂತ ಜನ ಹೇಳುತ್ತಾರೆ.